Hello students, welcome to RH Chemistry. So in today's video, KCET and NEET Final Punch 2021 Group 16 synopsis ಅನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಜೊತೆ ಗ್ರೂಪ್ 15 ಮತ್ತು 17 and 18 ಡೀಟೇಲ್ ಆಗಿ ನಾನು ಹಿಂದಿನ KCET 2020 ಸೀರೀಸ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡಿರೋದಕ್ಕೆ ಒನ್ಸ್ ಅಗೇನ್ ದ ಸೇಮ್ ಥಿಂಗ್ ಐ ವಿಲ್ ನಾಟ್ ಎಕ್ಸ್ಪ್ಲೇನ್ ಇಟ್ ಹಿಯರ್. ಪ್ಲೀಸ್ ರೆಫರ್ ದೋಸ್ ನೋಟ್ಸ್ ಫಾರ್ ದ ಸಿನಾಪ್ಸಿಸ್. ದ ನೋಟ್ಸ್ ಬೇಕು ಅಂತಂದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ನೀವು ಜಾಯಿನ್ ಆಗಬೇಕಾಗ್ತದೆ. ಸೊ ಟೆಲಿಗ್ರಾಮ್ ಅಲ್ಲಿ RH ಕೆಮಿಸ್ಟ್ರಿ ಅಂತ ಟೈಪ್ ಮಾಡಿದ್ರೆ ನನ್ನ ಟೆಲಿಗ್ರಾಮ್ ಚಾನಲ್ ಸಿಗ್ತದೆ, ಅದರಲ್ಲಿ ಜಾಯಿನ್ ಆಗಿ. ಸೊ ಪಬ್ಲಿಕ್ ಚಾನಲ್ ಆಗಿರ್ತದೆ, ಅದರಲ್ಲಿ ನಿಮಗೆ ನೋಟ್ಸ್ ಸಿಗ್ತದೆ. ಅಂಡ್ ದಿಸ್ ಗ್ರೂಪ್ 16 ಸಿನಾಪ್ಸಿಸ್ ಆಲ್ಸೋ ಐ ಆಮ್ ಗೋಯಿಂಗ್ ಟು ಸೆಂಡ್ ಯು ದ ಸಿನಾಪ್ಸಿಸ್ ಆಫ್ಟರ್ ದಿಸ್ ವಿಡಿಯೋ ಇನ್ ದ ಸೇಮ್ ಟೆಲಿಗ್ರಾಮ್ ಚಾನಲ್. ಇದಾದ್ಮೇಲೆ ಮುಂದಿನ ಸೀರೀಸ್ ಅಲ್ಲಿ ಸೊ ಎಕ್ಸಾಂಪಲ್ ಕ್ವಶನ್ಸ್ ಆಗಿರಬಹುದು ಅಥವಾ ಯು ಕ್ಯಾನ್ ಸೇ ಒಂದಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಹೇಳ್ಬಿಡ್ತೀನಿ, ಗ್ರೂಪ್ 16 ಅಲ್ಲಿ KCET ಗೆ ಡಿಲೀಟ್ ಆಗಿರುವಂತ ಕಾನ್ಸೆಪ್ಟ್ ಅಂತಂದ್ರೆ ಓನ್ಲಿ ರಿಮೆಂಬರ್ ಸೊ S2SO4 ಅಷ್ಟೇ ಡಿಲೀಟ್ ಆಗಿದೆ. ಅದು ಬಹಳ ಸ್ಮಾಲ್ ಪಾರ್ಟ್ ಇದೆ, ಇನ್ಕ್ಲೂಡಿಂಗ್ ದಟ್ ಇಲ್ಲಿ ನಾನು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿರ್ತೀನಿ. ಸೊ ಆಸ್ ಅ ಹೋಲ್ ಪಿ ಬ್ಲಾಕ್ ಅಲ್ಲಿ ಡಿಲೀಟ್ ಆಗಿರೋದು ಒಂದು ಫಾಸ್ಫರಸ್ ಇನ್ ಕೇಸ್ ಆಫ್ ದಿ ಗ್ರೂಪ್ 15 ಎಲಿಮೆಂಟ್ ಅಲ್ಲಿ, ಅಂಡ್ ಗ್ರೂಪ್ 16 ಅಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಇಷ್ಟೇ ತಾನೇ ಡಿಲೀಟ್ ಆಗಿರೋದು. ಸೊ ಡೋಂಟ್ ವರಿ ಅಬೌಟ್ ದಟ್. ಓಕೆ, ಸೊ ನೀಟಿಗೆ ನೀವು ಕಂಪ್ಲೀಟ್ ಆಗಿ ಓದಲೇಬೇಕಾಗ್ತದೆ. ದರ್ ಇಸ್ ನೋ ಚಾಯ್ಸ್ ಫಾರ್ ಯು. ಎಸ್, now we'll start with group 16. so group 16 ನಮ್ಗೆ ಗೊತ್ತಿದೆ. ಗ್ರೂಪ್ 16 ಅಂತಂದ್ರೆ ಏನು, ಯಾವ್ಯಾವ ಎಲಿಮೆಂಟ್ ಬರ್ತದೆ? ಆಕ್ಸಿಜನ್, ಸಲ್ಫರ್, ಸೆಲೆನಿಯಂ, ಟೆಲೂರಿಯಂ ಅಂಡ್ ಪೊಲೋನಿಯಂ. ಇಟ್ಸ್ ವೆರಿ ಈಸಿ ಟು ರಿಮೆಂಬರ್. Ussetepo. How to remember? Ussetepo. Remember that. So oxygen, sulfur, selenium, tellurium and polonium. And polonium is radioactive element. Polonium is radioactive element ಅನ್ನೋದನ್ನು ಕೂಡ ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಎಸ್, ಹಾಗಾದ್ರೆ ಇದರ ಒಂದು ಸ್ಟೇಟ್ ಏನು ಅಂತ ಅಂದ್ರೆ ನೋಡಿದ್ರೆ, ಆಕ್ಸಿಜನ್ ಈಸ್ ರಿಮೆಂಬರ್ ಡೈಅಟಾಮಿಕ್ ಸ್ಟೇಟ್. ಸೊ ಸಲ್ಫರ್, ಸೆಲೆನಿಯಂ ಅಂಡ್ ಟೆಲೂರಿಯಂ ಇಟ್ ಕಮ್ಸ್ ಟು ಸೊ ಆಕ್ಟಾಅಟಾಮಿಕ್ ಸ್ಟೇಟ್. And polonium is a radioactive element. Then the important properties. First important property, see, atomic radius increases down the group, ionization energy decreases down the group, ಇವೆಲ್ಲ ಕಾಮನ್. electronegativity decreases down the group, but ಎಕ್ಸೆಪ್ಷನ್ ಯಾವುದು ಅದನ್ನು ನಾವು ನೆನಪಿಟ್ಕೊಳ್ಬೇಕಾಗ್ತದೆ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ. ಸೊ ರಿಮೆಂಬರ್ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅನ್ನ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಸೊ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಬಂದ್ಬಿಟ್ಟು ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್ electron gain enthalpy of sulfur is more than oxygen, more than selenium, more than tellurium. ನಮ್ಮ ಎಕ್ಸ್ಪೆಕ್ಟೇಷನ್ ಏನು, ಆಕ್ಸಿಜನ್ ಜಾಸ್ತಿ ಇರಬೇಕಿತ್ತು. ಬಟ್ ಬಿಕಾಸ್ ಆಫ್ ದಿ ಸ್ಮಾಲ್ ಸೈಜ್ ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್ ವಿಲ್ ಬಿ ದೇರ್. ಬಿಕಾಸ್ ಆಫ್ ದಟ್ ರೀಸನ್ ರಿಮೆಂಬರ್ ಯು ಕ್ಯಾನ್ ಸಿ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ is less for oxygen. Second one we will see catenation. ಹಾಗಾದ್ರೆ ಕೆಟನೇಷನ್ ಅಂತಂದ್ರೇನು? ಕೆಟನೇಷನ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎಬಿಲಿಟಿ ಟು ಫಾರ್ಮ್ ಅ ಲಾಂಗ್ ಚೈನ್. ಕೆಟನೇಷನ್ ಹೈಯೆಸ್ಟ್ ಯಾವುದಕ್ಕಿದೆ ಹಾಗಾದ್ರೆ? ಸೊ ಅಮಾಂಗ್ ಆಲ್ ದೀಸ್ ಗ್ರೂಪ್, ರಿಮೆಂಬರ್ ಆಲ್ ದೀಸ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 16, sulfur has highest catenation ability. highest catenation ಅನ್ನೋದು ಗೊತ್ತಿರಲಿ. ಸೊ ಸಲ್ಫರ್ ಹ್ಯಾಸ್ ಹೈಯೆಸ್ಟ್ catenation, ರಿಮೆಂಬರ್ ದಟ್. ಹಾಗಾದ್ರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು? ಅಲ್ಲೋಟ್ರೋಪಿ. ಹಾಗಾದ್ರೆ ಅಲ್ಲೋಟ್ರೋಪಿ ಪಾಸಿಬಿಲಿಟಿ ಇದೆಯಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಗೊತ್ತಿರಲಿ. ಅಲ್ಲೋಟ್ರೋಪಿ ಇಸ್ ಪಾಸಿಬಲ್ ಫಾರ್ ಆಲ್ ದೀಸ್ ಎಲಿಮೆಂಟ್ಸ್. ಆಕ್ಸಿಜನ್ ಗೆ ಅಲ್ಲೋಟ್ರೋಪಿ ಅಂತಂದ್ರೆ O2 and O3. ಸಲ್ಫರ್ ಗೆ ಅಲ್ಲೋಟ್ರೋಪಿಕ್ ಅಂತಂದ್ರೆ ರೋಂಬಿಕ್ ಸಲ್ಫರ್, ದೆನ್ ಮೋನೋಕ್ಲಿನಿಕ್ ಸಲ್ಫರ್, ದೆನ್ ಪ್ಲಾಸ್ಟಿಕ್ ಸಲ್ಫರ್ ಗೊತ್ತಿರಲಿ. ಸೊ ಸೆಲೆನಿಯಂ ಅಂತ ಅಂದಾಗ ರೆಡ್ ಅಂಡ್ ಗ್ರೇ ಪಾಸಿಬಿಲಿಟಿ ಇಸ್ ದೇರ್. ಸೆಲೆನಿಯಂಗೆ ರೆಡ್ ಅಂಡ್ ಗ್ರೇ ಇಟ್ ಈಸ್ ದೇರ್. ಅಂಡ್ ಟೆಲೂರಿಯಂಗೆ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ಫಾರ್ಮ್ ಅಂತ ಇದೆ. ಟೆಲೂರಿಯಂಗೆ ಕ್ರಿಸ್ಟಲೈನ್ ಅಂಡ್ ಅಮಾರ್ಫಸ್ ಫಾರ್ಮ್ ಅಂತ ಇದೆ. ಅಮಾರ್ಫಸ್ ಫಾರ್ಮ್ ಇಟ್ ಈಸ್ ದೇರ್. ರಿಮೆಂಬರ್, crystalline and amorphous form it is there. And for polonium also alpha beta ಅಂತ ಹೇಳಿ ಕೂಡ ಪಾಸಿಬಿಲಿಟಿ ಇದೆ polonium ಗೆ. These are nothing but allotropic form. Next we'll move to remember oxidation state. See, oxidation state ಅನ್ನ ಯಾವ ಒಂದು ಬೇಸಿಸ್ ಮೇಲೆ ಬರೀತೀವಿ ನಾವು? It is based on the configuration.
Configuration is, remember, ns2 np4 is the configuration of these elements. ಹಾಗಾದ್ರೆ oxidation state ಯಾವ್ದಾಗಬಹುದು? So remember, so -2 oxidation state possibility is there, +2 is there, +4 is there, +6 is there. Remember, these are the oxidation state it is possible. And for oxygen, remember, for oxygen, -2 possibility is there, -1 in peroxide. So 0 antu nimge gotta ide, -2 +2 it is there, and +1 is also there. Okay, so but this +1 and +2 yaudar jothe possibility? Only in case of OF2 molecule and only in case of O2F2 molecule you can observe +1 oxidation state, because oxygen is the second most electronegative element in the periodic table. Remember that point also. Because of that reason oxidation state is like this. So idralli ondashtu important point anna ಏನು ನೆನಪಿಟ್ಕೋಬೇಕು ಅಂತ ಅಂದ್ರೆ, so stability of, remember, so ನೀವೇನಾದ್ರು ಗ್ರೂಪ್ 15 ಅನ್ನ ನೋಡಿದ್ರೆ ಇಲ್ಲಿ ಬಹಳ ಸಿಂಪಲ್ ಆಗಿಬಿಡ್ತದೆ ನಿಮಗೆ. So stability of, remember, so -2 oxidation state decreases down, right? So a +6 oxidation state decreases down, and +4 oxidation state increases. Correct ಆಗಿ ನೆನಪಿಟ್ಕೊಳ್ಳಿ. And +2 ಏನಾಗ್ತದೆ ಹಾಗಾದ್ರೆ? ಜನರಲಿ +2 also increases, there is no doubt. +4 and +2 you can say, +2 and +4 oxidation state increases down the group. ಹಾಗಾದ್ರೆ ರೀಸನ್ ಏನು ಅಂತ ನೋಡಿದಾಗ ಕಾಮನ್ ಸೆನ್ಸ್ ನೀವು ಯೋಚನೆ ಮಾಡಿ. So this is, remember, because size increases, always negative oxidation state decreases, and this is due to inert pair effect. Inert pair effect, remember, inert pair effect. So inert pair effect ಅಂದ್ರೆ ns2 electron ಏನು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ, this ns2 electron does not take part in bonding, that we can call it as inert pair effect. So +4 oxidation state stability increases down the group, that is due to inert pair effect, what we can say. Then next we'll discuss about, so after this let us move to the chemical properties. So ಅದರಲ್ಲಿ ಒಂದಷ್ಟು ಆಕ್ಸಿಜನ್ ಅನಮಾಲಸ್ ಬಿಹೇವಿಯರ್ ಅಂತ ಇದೆ, ಅದು ನಿಮ್ಗೆ ಗೊತ್ತೇ ಇದೆ. ಸೊ ಆಕ್ಸಿಜನ್ ಮಾಲಿಕ್ಯೂಲ್ ಎಕ್ಸಿಸ್ಟ್ as diatomic, and oxygen is a gas while all those remaining are solid, and oxygen is paramagnetic. So these are the some points ನಿಮಗೂ ಬೇರೆ ಬೇರೆ ಚಾಪ್ಟರ್ ಕೂಡ ಕಲ್ತಿರ್ತೀರಿ. ಸೊ ಅದನ್ನ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ what we will see, we will discuss about the hydrides part, reaction with, remember, reaction with hydrogen, reaction with hydrogen. So reaction with hydrogen antandre, so these are going to form, remember, hydrides. Hydrides yav hydride form ಆಗ್ತದೆ ಇಲ್ಲೇ ಬರೆದು ಬಿಡ್ತೀನಿ ನೋಡಿ. H2O, H2S, H2Se, H2SC, H2TE and H2PO, H2PO. ಸೊ ಇವಿಷ್ಟರಲ್ಲಿ ನಾವು ಏನನ್ನ ಡಿಸ್ಕಸ್ ಮಾಡಬೇಕಾದ್ರೆ, ಸೊ ಡಿಫರೆಂಟ್ ಪ್ರಾಪರ್ಟೀಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಇಲ್ಲಿ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ಅಂತ ಏನ್ ನಾನು ಬರೀತೀನಿ, ದಟ್ ಈಸ್ ಆಲ್ ದೋಸ್ ಡಿಕ್ರೀಸಸ್ ಇನ್ ದ ಡೌನ್ ದ ಗ್ರೂಪ್ ಅನ್ನೋದು ನೆನಪಿರ್ಲಿ. ಸೊ ಫಸ್ಟ್ ಒನ್, ರಿಮೆಂಬರ್, ಸ್ಟೆಬಿಲಿಟಿ ಆರ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ, ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಸೊ ಏನಾಗ್ತದೆ ಅಂತ ನೋಡೋಣಂತೆ. ಸೊ ಸೆಕೆಂಡ್ ಒನ್, acidic nature, remember, acidic nature we'll discuss. Third one, reducing nature. Third one, reducing nature we will discuss. And fourth one, bond angle we are going to discuss. This is a very important part here, remember. So then boiling point we are going to discuss. Okay, these are the things, remember, in this particular case. First thing is that here stability. So stability or bond dissociation energy down the group from oxygen to polonium, if you go down the group, remember, bond strength decreases because atomic size increases, hence stability decreases. Stability decrease ಆದರೆ bond dissociation energy also decreases.
Acidic nature. Acidic nature is ability to give H plus ion. Ability to give H plus ion increases if bond dissociation energy decreases. Hence remember, down the group, this increases, which means H2PO is more stronger acid than the H2O. Reducing nature is also increases, because here also bond dissociation energy decreases, means ability to give hydrogen increases. So reducing nature increases. ಹಾಗಾದ್ರೆ ಬಾಂಡ್ ಆಂಗಲ್ ಏನಾಗ್ತದ ಅಂತಂದ್ರೆ, as electronegativity decreases, remember bond angle also decreases. As electronegativity decreases, bond angle decreases. Hence remember, so in this particular case decreases down the group. Boiling point ಏನಾಗ್ತದ? See, boiling point related to two important point. One is boiling point directly proportional to molar mass. Another one is boiling point directly proportional to ability to form, remember, hydrogen bonding. Now you can see hydrogen bonding is possible only in case of water. Water is having very strong hydrogen bond, that water predominates over all those substances. Hence remember, water is having more boiling point. So ಇದರಲ್ಲಿ once again H2PO ನಾವು ಕನ್ಸಿಡರ್ ಮಾಡೋದಿಲ್ಲ, because of its radioactive nature we will not consider. ಅದನ್ನ ಬಿಟ್ರೆ H2O is more than, remember, H2TE more than H2SC more than H2S. So ಈ ಆರ್ಡರ್ ನೆನ್ಪಿಟ್ಕೊಳ್ಳಿ. The reason for that is, remember, H2O is having strong hydrogen bonding. ಅದಾದ್ಮೇಲೆ H2T is having more than the H2SC. ಯಾಕೆ ಅಂತಂದ್ರೆ H2T ದಲ್ಲಿ ಏನಾಗ್ತದೆ, so in this case molecular mass predominates over selenium molecular mass. So ಇಲ್ಲಿಂದ ಇಲ್ಲಿಗೆ molecular mass ಅನ್ನು ಕನ್ಸಿಡರ್ ಮಾಡ್ತೀವಿ. Molecular mass is the reason. Molecular mass decreases, boiling point decreases. ಇದಕ್ಕೆ ಏನು ಕನ್ಸಿಡರ್ ಮಾಡ್ತಾ ಇದೀವಿ ನಾವು? ಹೈಡ್ರೋಜನ್ ಬಾಂಡಿಂಗ್ ಅನ್ನ ಕನ್ಸಿಡರ್ ಮಾಡ್ತಾ ಇದೀವಿ. ರಿಮೆಂಬರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇದಾದ್ಮೇಲೆ ನೆಕ್ಸ್ಟ್ ವಿಲ್ ಗೋ ಟು ದಿ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್, ರಿಮೆಂಬರ್, ಆಕ್ಸೈಡ್ಸ್. ಸೆಕೆಂಡ್ ಒನ್ ಈಸ್ ಆಕ್ಸೈಡ್ಸ್. ಸೊ ಇಲ್ಲಿ ಆಕ್ಸೈಡ್ಸ್ ಯಾವ್ಯಾವ್ದು ರೀತಿ ಪಾಸಿಬಿಲಿಟಿ ಇದೆ ಅಂದ್ರೆ, MO ಪಾಸಿಬಿಲಿಟಿ ಇದೆ, MO2 ಪಾಸಿಬಿಲಿಟಿ ಇದೆ, MO3 ಪಾಸಿಬಿಲಿಟಿ ಇದೆ. M is nothing but the element. ರಿಮೆಂಬರ್, M is nothing but the element. ಇದರಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಫಸ್ಟ್ ಒನ್ ಇಸ್, ರಿಮೆಂಬರ್, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ಸಲ್ಫರ್ ಡೈಆಕ್ಸೈಡ್ and generally we know that oxygen, these are gases. Okay, so sulfur dioxide, then sulfur selenium dioxide ಏನಿದೆ, this is volatile liquid ಅಂದ್ರೆ ಮೀನಿಂಗ್ ಏನು? having less boiling point. Then remember, TeO2 and PoO2 are solids. Remember, are crystalline solids ಅನ್ನೋದು ನೆನಪಿರಲಿ. Okay, then very important is that all dioxides, remember, all dioxides can act as oxidizing and reducing agents. Remember, oxidizing and reducing agent. So all these can act as oxidizing and reducing agent. Yakandre they are more stable in that particular case. Okay, then remember, in this particular case dioxides acidic nature na discuss madidre, acidic nature, remember, decreases down the group, due to increase in metallic nature. We know that metallic nature ಜಾಸ್ತಿ ಆಗ್ತಾ ಹೋದಾಗೆ acidic nature ಕಡಿಮೆ ಆಗ್ತದ ಅನ್ನೋದು ಕೂಡ ಗೊತ್ತಿರಲಿ. very very important point. Okay, so these are some important points about the oxides. Remember, so this much is enough. ಬಹಳ ಡಿಸ್ಕಸ್ ಮಾಡುವಂತ, ಬಹಳ ನೆನಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಷ್ಟನ್ನ ಹೇಳ್ತೀನಿ, ಅಷ್ಟನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ದಟ್ ಈಸ್ ಇನಫ್. ರಿಮೆಂಬರ್,
And the third one we are going to discuss, that is halides. So halides case olaga gottirli, in this particular case remember dihalides are possible, okay, tetrahalides are possible and hexahalides are possible. Andre like this mx2, mx4, mx6 it is possible. So remember that. So in this particular case sulfur irbodu, selenium irbodu, tellurium irbodu, which shows maximum covalency with fluorine ಅನ್ನೋದು ನೆನಪಿರಲಿ. with fluorine ಯಾಕೆ? The reason for that is, remember, fluorine is a strong oxidizing agent. ಹೌದಾ? strong oxidizing agent. Because of that reason, remember, ಫ್ಲೂರಿನ್ ಜೊತೆ ಸಲ್ಫರ್, ಸೆಲೇನಿಯಂ, ಟೆಲ್ಯೂರಿಯಂ ಈಸಿಲಿ ಬಾಂಡ್ ಫಾರ್ಮ್ ಮಾಡಿಬಿಡ್ತದೆ. ಅದು ಅಲ್ಲದೆ ಆಕ್ಸಿಜನ್ ನೆವರ್ ಫಾರ್ಮ್ ಹೆಕ್ಸಾಹೆಲೈಡ್ ಪಾಸಿಬಿಲಿಟಿ ವಿತ್ ಆಕ್ಸಿಜನ್ ಇಟ್ ಈಸ್ ನಾಟ್ ಎಟ್ ಆಲ್ ಪಾಸಿಬಲ್. ರಿಮೆಂಬರ್ ದಟ್. ಓಕೆ, ಸೊ ಬಿಕಾಸ್ ಆಫ್ ದಟ್ ರೀಸನ್ then why not with the chloride and bromide ಅಂತ ಕೇಳಿದಾಗ ಸ್ಟೆಬಿಲಿಟಿ ಆಫ್ ದ ಹೆಲೈಡ್ಸ್ ಅಂತ ನಾವು ಹೇಳ್ತೀವಿ, ರೈಟ್? ಸ್ಟೆಬಿಲಿಟಿ ಆಫ್ ಜನರಲಿ ಹ್ಯಾಲೋಜನ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಬಿಕಾಸ್ ಆಫ್ ದ ಸೈಜ್ ಫ್ಲೂರಿನ್ ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಕ್ಲೋರಿನ್, ಮೋರ್ ಸ್ಟೇಬಲ್ ದ್ಯಾನ್ ಬ್ರೋಮೀನ್, ಮೋರ್ ಸ್ಟೇಬಲ್ ದ್ಯಾನ್ ಅಯೋಡಿನ್ ಅನ್ನೋದು ಗೊತ್ತಿರಲಿ. So because of the size decreases, stability is also decreases in this particular case. So then among all these, remember, among all these hexahalides are more stable. Among all this, or you can say among hexahalides, SF6 is more stable. Remember, SF6 is more stable. The reason for that is sulfur is smaller and fluorine is also smaller. Because of that reason, so SF6 can form stronger bond. Andre stability order hege baribodu antandre SF6 more stronger than SCF6 more stronger than TEF6. ಈ ರೀತಿ ನಾವು ಇದನ್ನ ಸ್ಟೆಬಿಲಿಟಿ ಆರ್ಡರ್ ನ ಬರಿಬಹುದು. And remember, all hexahalides are sp3d2 hybridized. sp3d2 hybridization we can observe. So some more important point we will see about the halides. So halides ಅನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋದ್ವಿ ಅಂತಂದ್ರೆ, so remember tetrahalides ಅಂತ ನಾವು ಹೇಳ್ತೀವಿ. tetrahalides in this particular case, so SF4 ಅಂತ ನಾವು ಕನ್ಸಿಡರ್ ಮಾಡಿದ್ರೆ this is gas. SF4 is a gas, SCF4 is a liquid, SCF4 is a liquid and TEF4 is a solid one. ಅಂದ್ರೆ ನಾವು ಏನಂತ ಅರ್ಥ ಮಾಡ್ಕೋಬಹುದು, ಡೌನ್ ದ ಗ್ರೂಪ್, ಸೊ ಸ್ಟೆಬಿಲಿಟಿ ಇನ್ಕ್ರೀಸಸ್, ದಟ್ ಈಸ್ ಡ್ಯೂ ಟು ದ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಸ್, ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸಸ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಇನ್ಕ್ರೀಸಸ್, ಸಾಲಿಡ್ ಸ್ಟೇಟ್ ಪ್ರಿಡಾಮಿನೇಟ್ಸ್ ಅನ್ನೋದು ಗೊತ್ತಿರಲಿ. ಇವೆಲ್ಲದರಲ್ಲಿ ಟೆಟ್ರಾಹೆಡ್ರಲೈಡ್ಸ್ ಆರ್ sp3 dehybridization, sp3 dehybridization, remember, with one lone pair. Remember, one lone pair, very very important. A lone pair structure ಅನ್ನು ಹೇಗೆ ಬರೀಬೇಕಾದ್ರೆ, the structure will be written like this. Remember, so sulfur, fluorine here, fluorine here, fluorine here, fluorine here, and here there will be one lone pair. ಈ ಶೇಪ್ ಅನ್ನು ನಾವು ಏನಂತ ಕರಿತೀವಿ? We call this as seesaw shape. ಬಹಳ ಇಂಪಾರ್ಟೆಂಟ್ ಇದು. ರಿಮೆಂಬರ್, seesaw shape. ನಮಗೆ ಎಲ್ಲಿ SF4, SCF4, TEF4 ಕಾಣಿಸ್ತದೆ, ಇಮಿಡಿಯೇಟ್ ಆಗಿ ನೆನ್ಪಿಟ್ಕೊಳ್ಳಿ, seesaw shape ಅನ್ನೋದನ್ನ ಮರಿಬೇಡಿ. ರೈಟ್, seesaw shape ಅನ್ನೋದನ್ನ ಮರಿಬೇಡಿ. ರಿಮೆಂಬರ್ ದಟ್. ಓಕೆ, ಸೊ ದೆನ್ ರಿಮೆಂಬರ್, ಆಲ್ tetrahalides and hexahalides undergo, remember, hydrolysis. Hydrolysis ಅಂದ್ರೆ ರಿಯಾಕ್ಷನ್ ವಿತ್ ವಾಟರ್ ಆಗ್ತದ. ಹೈಡ್ರಾಲಿಸಿಸ್ ಇಟ್ ಕ್ಯಾನ್ ಅಂಡರ್ಗೋ. ಸೊ ಇದರಲ್ಲಿ ಒಂದು ಪಾಯಿಂಟ್ ನ ನೀವು ಏನು ನೆನ್ಪಿಟ್ಕೊಳ್ಬೇಕು ಅಂತ ಅಂದ್ರೆ, ಇನ್ ದಿಸ್ ಪರ್ಟಿಕ್ಯುಲರ್ ಕೇಸ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್. ಸೊ ಏನ್ ನೆನ್ಪಿಟ್ಕೋಬೇಕು ಅಂತಂದ್ರೆ,
SF4. Remember, in this particular case, SF6 cannot undergo hydrolysis because of small size of sulfur and fluorine. Small size of sulfur and fluorine. ಏನಾಗ್ತದ? ಬಿಕಾಸ್ ಆಫ್ ದಿಸ್ ಇಟ್ ವಿಲ್ ರಿಸಲ್ಟ್ಸ್ ಇನ್ ವಾಟ್? ಸ್ಟೀರಿಕ್ ಹಿಂಡರನ್ಸ್ ಅಂತ ಕರಿತೀವಿ ನಾವು, ಹೌದಾ? ಇಟ್ ವಿಲ್ ರಿಸಲ್ಟ್ಸ್ ಇನ್ ಸ್ಟೀರಿಕ್ ಹಿಂಡರನ್ಸ್ ಅಂತ ಕರಿತೀವಿ. ಸೊ ಸ್ಟೀರಿಕ್ ಹಿಂಡರನ್ಸ್ ಅಂತ ಕರಿತೀವಿ. ಓಕೆ, ಸೊ ರಿಮೆಂಬರ್, ಲೈಕ್ ದಿಸ್ ಸ್ಟೀರಿಕ್ ಹಿಂಡರನ್ಸ್ is possible in this particular case because of small size of sulfur and fluorine. Hence remember, tetrahalides and hexahalides can undergo, but SF6 cannot undergo hydrolysis in this case. So next what we will see, we are going to discuss about ozone. Remember, ozone ಬಹಳ ಇಂಪಾರ್ಟೆಂಟ್ ಇದು. O3 ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಪ್ರಿಪರೇಷನ್ ಏನು? ಬಹಳ ಸಿಂಪಲ್ ಇದೆ, ಹೌದಾ? ಪ್ರಿಪರೇಷನ್ ಇಸ್ ವೆರಿ ಸಿಂಪಲ್. ದಟ್ ಈಸ್ O2, 3O2 when it is passed through, 3O2 when it is passed through silent electric discharge. Silent electric discharge, you are going to get 2O3. So ozone preparation is very simple. Remember, my dear students, in this particular case, hagadre what are the properties of ozone anta nodidaga, so in this always remember, ozone can act as, ಇಲ್ಲಿ ಬರೀತೀನಿ ನೋಡಿ. So ozone can act as oxidizing agent. Ozone can act as, remember, bleaching agent. So ozone can act as oxidizing agent and bleaching agent. So ozone, the reason for oxidizing agent is even at a room temperature, remember, ozone will decompose to form O2 plus nascent oxygen. Because of that reason, it can act as a oxidizing agent. One example na baritin nodi. If you take PbS plus when it react with O3, this can give rise to PbSO4 plus O2. Like this, the reaction is possible. Similarly, HCl with O3 also it can possible. So like this, the reaction is possible very easily. But idrolaga one important point anna ನೀವು ಏನು ನೆನಪಿಟ್ಕೋಬೇಕು ಅಂತ ಅಂದ್ರೆ, in this particular case, ozone can undergo depletion, right? Depletion of ozone layer take place. ಹೇಗೆ ಆಗ್ತದ ಅಂತಂದ್ರೆ, ಒಂದು ರೀಸನ್ ಈಸ್ CFCs, chlorofluorocarbon. Another reason for this is nitrogen monoxide. Nitrogen monoxide ಹೇಗೆ ರಿಯಾಕ್ಟ್ ಆಗ್ತದ ಅಂತಂದ್ರೆ, when it react with ozone give rise to NO2 plus O2. Nitrogen dioxide oxygen gas ಆಗಿ ಕನ್ವರ್ಟ್ ಆಗೋದಕ್ಕೆ this we can call it as ozone, or we can say depletion of ozone layer ಅನ್ನೋದು ಗೊತ್ತಿರಲಿ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದ್ರೊಳಗೆ ಏನು ಅಂತಂದ್ರೆ, ನಮಗೆ ಗೊತ್ತಿದೆ ಓಝೋನ್ ರಿಮೆಂಬರ್ ವೆನ್ ಇಟ್ ರಿಯಾಕ್ಟ್ ವಿತ್ ಮರ್ಕ್ಯೂರಿ. ಸೊ ಏನಾಗ್ತದೆ, ವೆನ್ ಓಝೋನ್ ರಿಯಾಕ್ಟ್ ವಿತ್ ಮರ್ಕ್ಯೂರಿ, ರಿಮೆಂಬರ್ ದಿಸ್ ಈಸ್ ಗೋಯಿಂಗ್ ಟು ಫಾರ್ಮ್ Hg2O plus O2, right? Ozone when it react with mercury, Hg2O plus O2 is going to form. In this particular case, remember, whenever ozone is passed through the mercury, it loses its meniscus. Namge gottide mercury is having meniscus property, hauda? This mercury will lose its meniscus and sticks to the glass due to the formation of mercurous oxide. So mercurous oxide formation agodakke mercury will start sticking to the glass, so that we can called as tailing of mercury anta karibodu now. Tailing of mercury, what we can call it as, remember, tailing of mercury, what we can call it as, when ozone react with mercury. So remember that very important point. This is about ozone. So ಮುಂದಿನ ಒಂದು ಸ್ಲೈಡ್ ಅಲ್ಲಿ ಏನು ಡಿಸ್ಕಸ್ ಮಾಡೋಣಂತೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಸಲ್ಫರ್. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಓಝೋನ್ ಕೇಸ್ ಒಳಗೆ ಹೇಳ್ಬಿಡ್ತೀನಿ. ಸ್ಟ್ರಕ್ಚರ್ ಆಫ್ ದ ಓಝೋನ್, ರಿಮೆಂಬರ್, ಲೈಕ್ ದಿಸ್: O double bond O, single bond O,
and here both bond lengths are same, both bond lengths are same, ಯಾಕೆ? that is due to resonance. Remember, that is due to resonance. So, and also remember, ozone is diamagnetic substance. Remember, diamagnetic substance, that is ozone ಅನ್ನೋದು ಗೊತ್ತಿಲ್ಲ. This is about ozone, some important points. So then we will discuss about sulfur dioxide. So before that, first we will discuss about the sulfur allotropic form. Okay, sulfur allotropic form ಬಗ್ಗೆ ಡಿಸ್ಕಸ್ ಮಾಡೋಣಂತೆ. ಸೊ ಸಲ್ಫರ್ allotropic form ಬಗ್ಗೆ ಹೇಳಬೇಕು ಅಂತಂದ್ರೆ, ಸೊ ಫಸ್ಟ್ ಒನ್ ರಿಮೆಂಬರ್ monoclinic sulfur, and second one remember plastic sulfur. So plastic sulfur, and third one remember, so rhombic sulfur. And all these sulfur can exhibit three important form. One is, remember, in this particular case, S2 form predominates. Remember, idu important point. Predominates over 1000 Kelvin. Okay. So ಎರಡನೇದಂತಂದ್ರೆ S6 form above 600 degree Celsius. And remember, S8 form which is at room temperature. Remember this. Like this it is possible. So S6, S8 or S2 formally present irbodu. So remember that. So this is about idukku ಜಾಸ್ತಿ ಪ್ರಾಪರ್ಟೀಸ್ ಅನ್ನು ನೆನಪಿಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೊ monoclinic sulfur to this rhombic sulfur 368 Kelvin is the transition temperature ಅನ್ನೋದು ನೆನಪಿರಲಿ ಅಷ್ಟೇ. 368 Kelvin is the transition temperature, which means at 368 Kelvin both are stable. Below 368 monoclinic is stable, above 368 rhombic sulfur is stable ಅನ್ನೋದು ಗೊತ್ತಿರಲಿ ಅಷ್ಟೇ. Then we will move to sulfur dioxide. So first sulfur dioxide preparation na nodonante, then we will see sulfur dioxide properties anna discuss ಮಾಡೋಣಂತೆ. Okay, so first we will see sulfur dioxide preparation. ಬಹಳ ಸಿಂಪಲ್ ಆಗಿ, so sulfur when it react with oxygen to form sulfur dioxide. ಎರಡನೇದು ಬಹಳ ಸಿಂಪಲ್, ZnS when it react with oxygen to form sulfur dioxide. Then remember, copper react with sulfuric acid. This can form sulfur dioxide. Then fourth one, sulfur when it react with sulfuric acid, this also can form sulfur dioxide. So these are the preparation of sulfur dioxide. Remember, my dear students. ಇದಾದ್ಮೇಲೆ ಪ್ರಾಪರ್ಟೀಸ್ ಅನ್ನು ಡಿಸ್ಕಸ್ ಮಾಡೋಣಂತೆ. ಪ್ರಾಪರ್ಟೀಸ್ ಅನ್ನು ಡಿಸ್ಕಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಪಾಯಿಂಟ್ ನೆನಪಿಟ್ಕೊಳ್ಳಿ, this is the anhydrous of H2SO4. Anhydrous of H2SO4 ಅಂದ್ರೆ ಏನು? When you take sulfuric acid, when you remember anhydrous of sulfurous acid, H2SO3 ತಗೊಂಡು ನೀವು ಹೀಟ್ ಮಾಡಿದ್ರೆ ಮೈನಸ್ ವಾಟರ್ ಆಗ್ತದೆ. ಏನು ಉಳಿತು ಹಾಗಾದ್ರೆ? ಇಟ್ ವಿಲ್ ಫಾರ್ಮ್ H2O. ಹೌದಾ? H2O ಹೋಯ್ತು. H2 ಹೋದ್ಮೇಲೆ ಏನು ಉಳಿತು? SO2 ಉಳಿತಾ? ಸೊ ಹೆನ್ಸ್ ರಿಮೆಂಬರ್ anhydrous of sulfurous acid ಅಂತಾನು ಕರಿತೀವಿ. ಅಂಡ್ ರಿಮೆಂಬರ್, this SO2 can act as a reducing agent in moisture ಅನ್ನೋದು ನೆನಪಿರ್ಲಿ. ಇನ್ ಮಾಯಿಶ್ಚರ್ ಅನ್ನೋದು ಗೊತ್ತಿರ್ಲಿ. ರಿಮೆಂಬರ್, it can act as a reducing agent and this can also act as a oxidizing agent. Oxidizing agent ಯಾಕೆ ಅಂತಂದ್ರೆ, it can reduce itself to H2S, right? So it can oxidize itself to SO3. ಎರಡು ಪಾಸಿಬಿಲಿಟಿ ಇದೆ ಅದಕ್ಕೆ, ಯಾಕಂದ್ರೆ SO2 is present in the +4 oxidation state, hence it can act as both oxidizing as well as reducing agent. Remember that particular point.
Okay, so this is about sulfur, some important points, and sulfur dioxide some important point. So structure anta nodidaga, in this particular case the structure is S double bond O, sulfur dioxide structure. And remember, in this particular case, sulfur dioxide in which both bonds are same, and sulfur is sp2 hybridized, V shape will be present, and both bond angles are same. ಯಾಕಂದ್ರೆ ಇದನ್ನ ಹೀಗೂ ಕೂಡ ಹೇಳ್ಬೋದು, S double bond O and single bond O like this. And remember, both bond lengths are same due to resonance. And this sulfur dioxide when it is passed through calcium hydroxide ಅಂದ್ರೆ ಏನು, lime, remember, lime. This can turn lime water milky. Remember, forming CaSO3, calcium sulfide form ಆಗ್ತದೆ, hence lime water turns milky nu ಕೂಡ ಆಗಬಹುದು. This is about sulfur dioxide. Remember that very important point. So ಇನ್ನೊಂದು ಪಾಯಿಂಟ್ ಸಲ್ಫರ್ ಡೈಆಕ್ಸೈಡ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಸೊ ಸಲ್ಫರ್ ಡೈಆಕ್ಸೈಡ್ ಅನ್ನ ನಾವು when it reacts with the this oxygen, ಅದನ್ನ ನಾವು ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರೆದು ಬಿಡೋಣಂತೆ. ಹೌದಾ, ಪ್ರಿಪರೇಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಂತ ಕರೆದು ಬಿಡೋಣಂತೆ. ಇನ್ ದಟ್ ಐ ವಿಲ್ ಡಿಸ್ಕಸ್ ಅಬೌಟ್ ದಟ್. ಸೊ ನೌ, so first what happens is sulfur dioxide when it react with oxygen gas in presence of V2O5 act as a catalyst. So 2 bar pressure and remember around 720 Kelvin temperature, first it will form SO3, sulfur trioxide form ಆಗ್ತದೆ. Sulfur trioxide form ಆದ್ಮೇಲೆ this sulfur trioxide, remember, when it is reacts with some amount of sulfuric acid forming H2SO7, ಇದಕ್ಕೆ ನಾವೇನಂತ ಕರಿತೀವಿ, ಓಲಿಯಂ ಅಂತ ಕರಿತೀವಿ. ಫ್ಯೂಮಿಂಗ್ ಸಲ್ಫ್ಯೂರಿಕ್ ಆಸಿಡ್ ಅಂತಾನು ಕರಿಬಹುದು, ಓಲಿಯಂ ಅಂತ ಕರಿತೀವಿ. ಆಫ್ಟರ್ ದಿಸ್, ರಿಮೆಂಬರ್, ದಿಸ್ ಓಲಿಯಂ when it is dissolved in water, you are going to get good yield of sulfuric acid in this particular case. So good yield of sulfuric acid ನಿಮಗೆ ಸಿಗ್ತದೆ. So this is some important property, important preparation of the sulfuric acid. ಈ ಪ್ರೊಸೆಸ್ ಅನ್ನು ನಾವು ಏನಂತ ಕರಿತೀವಿ, we call it as contact process. Contact process ಅಂತ ಕರಿತೀವಿ. Remember, very important point. Okay, so addition to this, remember, addition to this now properties ಅಂತ ನೋಡಿದಾಗ we know that sulfuric acid act as a strong acid, no doubt in it, strong acid. Sulfuric acid can act as a good oxidizing agent, no doubt. ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಅಂದಾಗ ಎಲ್ಲ ಆಕ್ಸಿಡೈಸಿಂಗ್ ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಲೇಬೇಕು, ನೆನ್ಪಿಟ್ಕೊಳ್ಳಬೇಕು ಅಂತ ಏನಿಲ್ಲ. ಹೌದಾ, ಯಾಕಂತಂದ್ರೆ ಯಾವುದೋ ಒಂದು ರಿಯಾಕ್ಷನ್ ಕೊಟ್ಟು ಇಫ್ ದೇ ಆಸ್ಕ್ ಇನ್ ವಿಚ್ ಕೇಸ್ ಸಲ್ಫ್ಯೂರಿಕ್ ಆಸಿಡ್ ಆಕ್ಟಿಂಗ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್, ವಿ ಕ್ಯಾನ್ ಈಸಿಲಿ ಟೆಲ್. ಬಟ್ ದಿಸ್ ಪಾಯಿಂಟ್ ಯು ಹ್ಯಾವ್ ಟು ರಿಮೆಂಬರ್, ಡಿಹೈಡ್ರೇಟಿಂಗ್ ಏಜೆಂಟ್ ಅನ್ನೋದು ಕೂಡ ನೆನಪಿರ್ಬೇಕು. ಈ ಡಿಹೈಡ್ರೇಟಿಂಗ್ ಏಜೆಂಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ಹೇಳ್ತೀನಿ ನೋಡಿ. So C12H22O11 when it react with sulfuric acid, strong, so this is going to give rise to carbon. ಎಲ್ಲ ವಾಟರ್ ರಿಮೂವ್ ಆದ್ಮೇಲೆ ಏನು ಉಳಿತದ, ಕಾರ್ಬನ್ ಉಳಿತದ. ಹೌದಾ, ಇದೇ ರೀತಿ ಆಕ್ಸಾಲಿಕ್ ಆಸಿಡ್ ನೋಡಿ, COOH. ಆಕ್ಸಾಲಿಕ್ ಆಸಿಡ್ when it react with sulfuric acid forming H2O ಅಂತ ಹೊರಗೆ ಬಂದ್ಬಿಡ್ತು, ಫಾರ್ಮಿಂಗ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಕಾರ್ಬನ್ ಮೊನಾಕ್ಸೈಡ್ ಫಾರ್ಮ್ ಆಗ್ತದೆ. ಇದೇ ರೀತಿ ಇಫ್ ಇಟ್ ರಿಯಾಕ್ಟ್ಸ್ ವಿತ್, ರಿಮೆಂಬರ್, HCOOH ಫಾರ್ಮಿಕ್ ಆಸಿಡ್, HCOOH ನೋಡಿ, H ಮತ್ತು OH ವಾಟರ್ ಮಾಲಿಕ್ಯೂಲ್ ಆಗಿ ಹೊರಗೆ ಹೋಗ್ಬಿಡ್ತು, ಕಾರ್ಬನ್ ಮೊನಾಕ್ಸೈಡ್ ಪ್ಲಸ್ H2O you are going to get. Like this, some reactions what you have to remember about sulfuric acid, right? So now in the last one, it is what you have to discuss is oxo acids of sulfur. Oxo acids of sulfur, very very important. And remember one thing, all these oxo acids are sp3 hybridized.
sp3 hybridized. First of all, remember all these are sp3 hybridized, and addition to this what you have to remember is tetrahedral structure will be there. ಹಾಗಾದ್ರೆ ಯಾವ್ಯಾವುದು ಅನ್ನೋದನ್ನ ನೋಡಿ. First one we'll discuss about S2SO3. What is the name of this? Remember, this is known as sulfurous acid. ಎರಡನೇದು S2SO4. This is known as sulfuric acid. And ಮೂರನೇದು S2SO5. Very important. ಇದು ನೋಡಿ, we call it as peroxomonosulfuric acid. Peroxomonosulfuric acid. So fourth one, remember, S2S2O7. This is known as oleum or pyrosulfuric acid. And fifth one is S2S2O8. This is known as peroxodisulfuric acid. So these are the sulfurous oxoacids of sulfur, main important oxoacids. ಉಳಿದಿದ್ದನ್ನು ಹೇಳ್ತೀನಿ, ಇದು ಮೇನ್ ಇಂಪಾರ್ಟೆಂಟ್ ಆಕ್ಸಾಸಿಡ್ ಅನ್ನೋದು ನೆನಪಿರ್ಲಿ. ಈಗ ಇವಕ್ಕೆಲ್ಲದಕ್ಕೂ ಕೂಡ ಸ್ಟ್ರಕ್ಚರ್ ನ ಡ್ರಾ ಮಾಡೋಣಂತೆ. ಸ್ಟ್ರಕ್ಚರ್ ನೋಡಿ, ಎಲ್ಲದರಲ್ಲೂ ಕೂಡ sp3 ಹೈಬ್ರಿಡೈಸ್ಡ್ ಇರಬೇಕು, ಅದು ಟೆಟ್ರಾಹೆಡ್ರಲ್ ಶೇಪ್ ಇರಬೇಕು. S2SO3 ಸ್ಟ್ರಕ್ಚರ್ ನೋಡಿ, S2SO3 ಸ್ಟ್ರಕ್ಚರ್ S ಡಬಲ್ ಬಾಂಡ್ OH and here there is a one lone pair. ಹೌದಾ? ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ S2SO3. ಅಂಡ್ S2SO4 ಸ್ಟ್ರಕ್ಚರ್ ನೋಡಿ, ಇಲ್ಲೇ ಡ್ರಾ ಮಾಡ್ತೀನಿ. S2SO4 ಸ್ಟ್ರಕ್ಚರ್, ಸೊ S ಡಬಲ್ ಬಾಂಡ್ OH and here it is OH. So like this sulfuric acid structure. Then peroxodisulfuric acid structure ನೋಡಿ, monosulfuric acid structure. See, as the name indicates, peroxide linkage is there. First of all, remember oxidation state of this is +4, this is +6, this is also +6, this is +6, this is also +6. ಎಲ್ಲಿ ಈ ರೀತಿ ಇಕ್ ಅಂತ ಕಾಣಿಸ್ತದ, ಇಕ್ ಆಸಿಡ್ ಆರ್ ಆಲ್ವೇಸ್ +6 oxidation state, us acids are +4 oxidation states. Remember that. Then S2SO5 structure ನೋಡಿ, S double bond OH, oxygen H. So peroxide linkage ಕಾಣಿಸ್ತಾ ಇದೆ ಇಲ್ಲಿ, oxygen ಅಂದ್ರೆ peroxide linkage, ಹೌದಾ? So S2S2O7 structure ನೋಡಿ, in this particular case pyrosulfuric acid. So S double bond OH, oxygen is the bridge between two sulfur, S double bond OH. ನೋಡಿ, this is a structure of pyrosulfuric acid. So peroxodisulfuric acid structure ನೋಡಿ, peroxide linkage ಇಲ್ಲೂ ಕೂಡ ಇರಬೇಕು, as the name indicates. Remember, so OH, oxygen, sulfur, double bond OH. ಹೌದಾ? So like this, these are the structure. ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ, ಸ್ಟ್ರಕ್ಚರ್ ನೆನ್ಪಿಟ್ಕೊಳ್ಳಿ. Whenever the structure is given like this. Now the important point is, remember this peroxodisulfuric acid, when you calculate the oxidation state by using like this 2 plus 2x minus 16 equal to 0, ಹೌದಾ? x is equal to +7 ಬಂತ, ಬಟ್ ರಾಂಗ್. ಬಟ್ +7 ಬರೋದಿಲ್ಲ. ಯಾಕೆ? ನಾವು ಎಲ್ಲ ಆಕ್ಸಿಜನ್ ಅನ್ನ -2 ಅಂತ ತಗೊಂಡ್ಬಿಟ್ವಿ. But there are two oxygen where -1 oxidation state is there. ಅದಕ್ಕೆ peroxide linkage wherever it is there, ಅಥವಾ peroxo ಅಂತ ನೇಮ್ ಎಲ್ಲಿ ಬರ್ತದೆ, ನೀವು ಆಕ್ಸಿಡೇಷನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ you have to be very careful. Here also remember, when you calculate usually 2 plus x minus 10 equal to 0, x is equal to 8 ಬಂತು, ಹೌದಾ? ಬಟ್ ಸಲ್ಫರಿಗೆ 8 ಪಾಸಿಬಿಲಿಟಿ ಇದೆಯಾ? ಇಲ್ಲ, because +6 is the maximum oxidation state. Hence remember, those things we have to know. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಪಾಸಿಬಲ್ ಅಂದ್ರೆ ಇಲ್ಲೇನ್ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ದಿಸ್ ವಿಲ್ ಬಿ ರಾಂಗ್. ರಿಮೆಂಬರ್, ಯಾಕಂತಂದ್ರೆ there is a oxidation state of this
oxygen and this oxygen is -1. ಬಟ್ ಇಲ್ಲಿ ಪ್ರಾಬ್ಲಮ್ ಇಲ್ಲೇ ಇಲ್ಲ ನಿಮಗೆ, ಇಲ್ಲಿ ಪ್ರಾಬ್ಲಮ್ ಇಲ್ಲ, ಹಿಯರ್ ಪ್ರಾಬ್ಲಮ್ ಇಲ್ಲ, ಇಲ್ಲೂ ಕೂಡ ಪ್ರಾಬ್ಲಮ್ ಇಲ್ಲ. ಕರೆಕ್ಟಾ? ಸೊ ಇದನ್ನ ಅರ್ಥ ಮಾಡ್ಕೋಬೇಕು. ಅಂದ್ರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡುವಂತ ನಾವು ಒಂದು ಗಾದೆಯನ್ನು ಹೇಳ್ತೀವಿ ನಮ್ಮಲ್ಲಿ, ಹೌದಾ? ಸೊ ಅದೇ ರೀತಿ ನಾವು ವೆರಿ ಇಂಪಾರ್ಟೆಂಟ್, ವಿ ಹ್ಯಾವ್ ಟು ನೋ ಅಬೌಟ್ ದಟ್, ರೈಟ್? ಸೊ ನೆಕ್ಸ್ಟ್ ರಿಮೈನಿಂಗ್ ಆಕ್ಸೋ ಆಸಿಡ್ಸ್ ಅನ್ನು ಹೇಳ್ಬಿಡ್ತೀನಿ. ರಿಮೈನಿಂಗ್ ಆಕ್ಸೋ ಆಸಿಡ್ಸ್ ನಮ್ಗೆ ಗೊತ್ತಿಲ್ಲ ಅಂದ್ರೂ ನಡೀತದ, ಬಟ್ ಹೇಳ್ತೀನಿ ನೋಡಿ, ಇಂಪಾರ್ಟೆಂಟ್. ಇದನ್ನ ನಾವು H2SO3 ಅಂತ ಕರಿತೀವಿ. ದಿಸ್ ವಿ ಕಾಲ್ ಇಟ್ ಆಸ್, ರಿಮೆಂಬರ್, ಥಿಯೋಸಲ್ಫ್ಯೂರಿಕ್ ಆಸಿಡ್. ಥಿಯೋಸಲ್ಫ್ಯೂರಿಕ್ ಆಸಿಡ್, ರೈಟ್? ಸೊ ಇನ್ನೊಂದು ಡೈಥಿಯೋನಿಕ್ ಆಸಿಡ್ ಅಂತ ಕರಿತೀವಿ, H2S2O4 ಅಂತ ಕರಿತೀವಿ. ದಿಸ್ ಈಸ್, ರಿಮೆಂಬರ್, ಡೈಥಿಯೋನಿಕ್ ಆಸಿಡ್. ಡೈಥಿಯೋನಿಕ್ ಆಸಿಡ್. ಅಂಡ್ H2S2O6 ಅಂತ ಏನ್ ನಾವು ಕರಿತೀವಿ, H2S2O6. ಸೊ ಇದು ಡೈಥಿಯೋನಸ್ ಆಸಿಡ್ ಅಂತ ಕರಿತೀವಿ, ಡೈಥಿಯೋನಸ್ ಆಸಿಡ್. ಅಂಡ್ ದಿಸ್ ಈಸ್ ಡೈಥಿಯೋನಿಕ್ ಆಸಿಡ್ ಅಂತ ಕರಿತೀವಿ, H2S2O6. ಸೊ ಇದರ ಸ್ಟ್ರಕ್ಚರ್ ಅನ್ನ ನೋಡಿದ್ರೆ, ಸ್ಟ್ರಕ್ಚರ್ ಬಹಳ ಇಂಪಾರ್ಟೆಂಟ್, ಇದು ಒಂದು ಇದರಲ್ಲಿ. ಸೊ ಥಿಯೋಸಲ್ಫ್ಯೂರಿಕ್ ಆಸಿಡ್ ಸ್ಟ್ರಕ್ಚರ್ ಹೇಗಿದೆ ಅಂತಂದ್ರೆ, ಸೊ ಎಸ್ ಡಬಲ್ ಬಾಂಡ್ ಎಸ್, ಡಬಲ್ ಬಾಂಡ್ ಓ, OH, OH. ಇದರ ಒಂದು ಇಂಪಾರ್ಟೆನ್ಸ್ ಏನು ಅಂದ್ರೆ, ವೆರಿ ಇಂಪಾರ್ಟೆಂಟ್ ನೋಡಿ, ಇಂಪಾರ್ಟೆನ್ಸ್ ಆಫ್ ದಿಸ್ ಈಸ್, this sulfur is, remember, -2 oxidation state. This sulfur is, remember, +6 oxidation state. Remember, -2 for double bond yes. So center sulfur ಏನಿದೆ ಅದು +6 oxidation state ಅನ್ನೋದು ನೆನಪಿರಲಿ. ಡೈಥಿಯೋನಿಕ್ ಆಸಿಡ್ ಸ್ಟ್ರಕ್ಚರ್ ಹೇಗೆ ಬರ್ತದ ಅಂತಂದ್ರೆ, ಇಲ್ಲಿ S ಡಬಲ್ ಬಾಂಡ್ O, OH, SS ಬಾಂಡ್, S ಡಬಲ್ ಬಾಂಡ್ O, OH, and here there is a one lone pair, here there is a one lone pair, and if you calculate the oxidation state, you are going to get it as +4 oxidation state, +4, right? So ಇದರಲ್ಲಿ ಎರಡು ಆಕ್ಸಿಜನ್ ಇಲ್ಲಿ ಹೇಳಿದೆ, ಒಂದು +6 ಒಂದು -2. ಸೊ ಇಲ್ಲಿ ಬಂದಾಗ +6 oxidation state ನೋಡಿ, ಇಲ್ಲಿ +6 oxidation state you are going to get. Okay, so in this particular case, remember, the structure will become S double bond O, S double bond O. Andre sulfur linkage will be like this, remember, sulfur linkage will be like this, then it become double bond O, OH, double bond O, double bond O, OH. I think +6 oxidation state ಬರೋದಿಲ್ಲ, ಹೌದಾ? You can calculate 2 + 2x - 12 = 0. So 2x is equal to 10, x is equal to +5 ಬರ್ತದೆ, ಇರಲಿ +5 oxidation state possibility is there. Okay, so +5 oxidation state is possible. So like this, remember, so these are the oxo acids of sulfur, and also end of the group 16 elements. I hope you have understood. ಇದರ ಜೊತೆ group 15 ಮತ್ತು 17 and 18 ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಗೋ ಥ್ರೂ ದಟ್. ಅದರಲ್ಲಿ 16 ಅನ್ನು ನಾನು ಡೀಟೇಲ್ ಆಗಿ ಹೇಳಿರಲಿಲ್ಲ ಅನ್ನೋದಕ್ಕೆ ಇಲ್ಲಿ ಡೀಟೇಲ್ ಆಗಿ ತಗೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಿಮ್ಮ ಫ್ರೆಂಡ್ಸ್ ಗಳಿಗೆ ಕೂಡ ಇದನ್ನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣಂತೆ. ಬಾಯ್ ಬಾಯ್.